ಕರ್ನಾಟಕದ ಬಿಜೆಪಿಯಲ್ಲಿ ಹೈಕಮಾಂಡ್ ಹೈ ವೋಲ್ಟೇಜ್ ಗೇಮ್ ಪ್ಲಾನ್ ಮಾಡ್ತಾ ಇದೆ ಇದೀಗ ನೋಡಿ ಪಕ್ಷದಲ್ಲಿ ತಂಡಗಳಾಗಿ ನಾಯಕರು ವಿಂಗಡಣೆ ಆಗ್ತಾ ಇದ್ರು ಜೊತೆಗೆ ನಾಯಕರ ನಡುವೆ ಗುಂಪುಗಾರಿಕೆ ಪಾಲಿಟಿಕ್ಸ್ ಆರಂಭ ಆಗಿತ್ತು ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿಗಾಗಿ ಜಟಾಪಟಿ ನಡೀತಾ ಇರುವ ಮಧ್ಯದಲ್ಲಿ ಬಿಜೆಪಿ ಬಿಗ್ ಟ್ವಿಸ್ಟ್ ಕೊಡ್ತಾ ಇದೆ ಈಗ ರಾಜ್ಯ ರಾಜಕೀಯದಲ್ಲಿ ಕಮಲ ಪಡೆಯ ನಡೆ ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದೆ ಕರ್ನಾಟಕ ಬಿಜೆಪಿ ಅಧ್ಯಕ್ಷ ಗಾದಿ ಬಹುತೇಕವಾಗಿ ಮುಂದುವರಿಯುವ ಸಾಧ್ಯತೆ ಇದೆ ವಿಜಯೇಂದ್ರ ಕುರ್ಚಿ ಅಲುಗಾಡಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಸೂಚನೆ ಕೊಡೋದಕ್ಕೆ ಮುಂದಾಗ್ತಾ ಇದೆ ಪಂಚರಾಜ್ಯಗಳ ಎಲೆಕ್ಷನ್ ಬೆನ್ನಲ್ಲೇ ಕರ್ನಾಟಕದತ್ತ ಹೈಕಮಾಂಡ್ ಈಗ ಚಿತ್ತ ಇಡ್ತಾ ಇದೆ ನವೆಂಬರ್ನಲ್ಲಿ ಅಧ್ಯಕ್ಷರ ಮುಂದುವರಿಕೆ ಅವಧಿ ಮುಗಿಯುತ್ತೆ ಹೀಗಾಗಿ ಈಗಿನಿಂದಲೇ ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡೋದಕ್ಕೆ ಕೇಂದ್ರ ಬಿಜೆಪಿ ಕಸರತ್ತು ಮಾಡ್ತಾ ಇದೆ ಈಗ ಅಭಿಪ್ರಾಯ ಸಂಗ್ರಹಣೆ ಮಾಡೋದಕ್ಕೆ ಕರ್ನಾಟಕಕ್ಕೆ ಹೈಕಮಾಂಡ್ ದೂತರು ಬರ್ತಾ ಇದ್ದಾರೆ ಮೇ 25ಕ್ಕೆ ಬೆಂಗಳೂರಿಗೆ ಭೂಪೇಂದ್ರ ಯಾದವ್ ತರುಣ್ ಚುಗ್ ಅವರು ಎಂಟ್ರಿ ಕೊಡಲಿದ್ದಾರೆ ಇವರು ಕೊಡುವಂತಹ ರಿಪೋರ್ಟ್ ಬಳಿಕ ರಾಜ್ಯಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಆಗಮಿಸಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಬಿವೈ ವಿಜಯೇಂದ್ರ ಅವರನ್ನೇ ಮುಂದುವರಿಸುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಯಡಿಯೂರಪ್ಪ ಅಭಿಮಾನೋತ್ಸವ ಸಕ್ಸಸ್ ಆಯಿತು ಕರ್ನಾಟಕದಲ್ಲಿ ಇದು ಬಿವೈ ವಿಜಯೇಂದ್ರ ಅವರಿಗೆ ಬೂಸ್ಟ್ ಸಿಕ್ಕಂತಾಗಿದೆ ಈಗ ಹೀಗಾಗಿ ಬಿಜೆಪಿಯಲ್ಲಿ ಬಿವೈ ವಿಜಯೇಂದ್ರ ಬಿಟ್ರೆ ಮತ್ಯಾರಪ್ಪ ಇದ್ದಾರೆ ಮಾಸ್ ಲೀಡರ್ ಅನ್ನೋ ಚರ್ಚೆಗಳು ಆರಂಭ ಆಗಿದೆ ಯಡಿಯೂರಪ್ಪ ಅವರ ಪುತ್ರ ಬಿವೈ ವಿಜಯೇಂದ್ರ ಅವರು ಅನ್ನುವಂತಹ ಲೇಬಲ್ ಜೊತೆಗೆ ಸ್ವಯಂ ಶಕ್ತಿಯಾಗಿಯೂ ಕೂಡ ಬಿವೈ ವಿಜಯೇಂದ್ರ ಅವರು ಬೆಳೆದಿದ್ದಾರೆ ಈಗ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ಯಡಿಯೂರಪ್ಪ ಅವರು ಈ ಎಲ್ಲ ಆಧಾರದ ಮೇಲೆ ಬಿವೈ ವಿಜಯೇಂದ್ರ ಅಧ್ಯಕ್ಷರಾಗಿ ಮುಂದುವರಿಕೆಯಾಗುವಂಥದ್ದು ಬಹುತೇಕ ಫಿಕ್ಸ್ ಆಗ್ತಾ ಇದೆ ಬೈ ಎಲೆಕ್ಷನ್ ಮತ್ತು ಸ್ಥಳೀಯ ಚುನಾವಣೆಗೆ ಬಿವೈ ವಿಜಯೇಂದ್ರಗೆ ಫ್ರೀ ಹ್ಯಾಂಡ್ ಕೊಡುವಂತಹ ಸಾಧ್ಯತೆ ಇದೆ ಮುಂಬರುವಂತಹ ಬೈ ಎಲೆಕ್ಷನ್ಗಳು ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳೇ ನಡೆಯುತ್ತೆ ಅದಕ್ಕೂ ಕೂಡ ಬಿವೈ ವಿಜಯೇಂದ್ರ ಅವರಿಗೆ ಫ್ರೀ ಹ್ಯಾಂಡ್ ಕೊಡುವಂತಹ ಸಾಧ್ಯತೆ ಇದೆ ಇನ್ನು ನೋಡಿ ರಾಜ್ಯದಲ್ಲಿ ಯಾವಾಗ ಈ ಹಿಂದೆ ಬೈ ಎಲೆಕ್ಷನ್ ನಡೀತು 2 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಸೋಲನ್ನಪ್ತು ಇದಾದ ನಂತರದಲ್ಲಿ ಬಿವೈ ವಿಜಯೇಂದ್ರ ಅವರ ಬದಲಾವಣೆ ಬಹುತೇಕ ಫಿಕ್ಸು ಅವರ ಜಾಗದಲ್ಲಿ ಬೇರೆ ನಾಯಕರನ್ನ ಆಯ್ಕೆ ಮಾಡಲಾಗುತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇತ್ತು ಆದರೆ ನಂತರದಲ್ಲಿ ಬಿವೈ ವಿಜಯೇಂದ್ರ ಅವರು ತಮ್ಮ ತಂದೆ ಯಡಿಯೂರಪ್ಪನವರ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಮಾಡಿದ್ರು ಭಾರಿ ಪ್ರಮಾಣದಲ್ಲಿ ಜನಸಂಖ್ಯೆ ಕೂಡ ಹರಿದು ಬಂತು ಜನಸ್ತೋಮ ಹರಿದು ಬಂತು ಇದು ಒಂದು ರೀತಿ ಬಿವೈ ವಿಜಯೇಂದ್ರ ಅವರಿಗೆ ಬೂಸ್ಟಪ್ ಆಯಿತು ಮತ್ತೊಂದೆಡೆ ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಾಗಿಯೂ ಕೂಡ ಗುರುತಿಸಿಕೊಂಡಿದ್ದಾರೆ ಹೀಗಾಗಿ ಈ ಲೇಬಲ್ಲು ಇದೀಗ ಬಿವೈ ವಿಜಯೇಂದ್ರ ಅವರಿಗೆ ಶಕ್ತಿ ತುಂಬುತ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಇನ್ನು ಅಭಿಮಾನೋತ್ಸವ ಕಾರ್ಯಕ್ರಮದ ನಂತರದಲ್ಲಿ ಎಲ್ಲ ರೀತಿ ಏನು ನಡೀತಾ ಇತ್ತು ಚರ್ಚೆಗಳು ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳ್ತಾ ಇದೆ ಏನೇನೆಲ್ಲ ಲೆಕ್ಕಾಚಾರಗಳು ಇತ್ತು ಅದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳ್ತಾ ಇದೆ ಎಲ್ಲವೂ ಕೂಡ ತಲೆ ಕೆಳಗಾಗ್ತಾ ಇದೆ ಹೀಗಾಗಿ ರಾಜ್ಯಕ್ಕೆ ಈಗ ಮುಂದಿನ ದಿನಗಳಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಆಗಮಿಸ್ತಾರೆ ಅನ್ನೋ ಮಾತುಗಳು